ಟಿ20 ವಿಶ್ವಕಪ್ನೊಂದಿಗೆ ಭಾರತಕ್ಕೆ ಆಗಮಿಸಿದೆ ಹೆಮ್ಮೆಯ ಟೀಮ್ ಇಂಡಿಯಾ ಆಟಗಾರರ ತಂಡ. ಬಾರ್ಬಡೋಸ್ನಿಂದ ವಿಶೇಷ ವಿಮಾನದಲ್ಲಿ ಇವರು ಆಗಮಿಸಿದ್ದಾರೆ. ಐಸಿಸಿ ಟಿ20 ವಿಶ್ವಕಪ್ ಗೆದ್ದಿರುವ ಟೀಮ್ ಇಂಡಿಯಾ ಬೆಳಗ್ಗೆ 6:10ಕ್ಕೆ ದೆಹಲಿ ಏರ್ಪೋರ್ಟ್ಗೆ ಟೀಮ್ ಇಂಡಿಯಾ ಬಂದಿಳಿದಿದೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಈ ಆಟಗಾರರು. ಸಂಜೆ ವಾಂಖೆಡೆ ಮೈದಾನದಲ್ಲಿ ಆಟಗಾರರಿಗೆ ಸನ್ಮಾನ ಇದೆ. ಇನ್ನು ಬಿಸಿಸಿಐನಿಂದ ಟೀಮ್ ಇಂಡಿಯಾಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಟಿ20 ವಿಜಯೋತ್ಸವದಲ್ಲಿ ತೆರೆದ ವಾಹನದಲ್ಲಿ 3 ಕಿಲೋಮೀಟರ್ ವರೆಗೂ ಮೆರವಣಿಗೆಯನ್ನ ನಡೆಸಲಾಗುತ್ತೆ. കാണാൻ കഴിയുന്നത് വലിയ ആവേശമാണ്. ഡൽഹി വിമാനത്താവളത്തിൽ ഈ താരങ്ങൾക്ക് ಟೀಮ್ ಇಂಡಿಯಾ ಆಟಗಾರರು ಈ ಸಲ ಖಾಲಿ ಕೈಯಲ್ಲಿ ಬಂದಿರೋದು ಟಿ20 ವಿಶ್ವಕಪ್ನೊಂದಿಗೆ. ಸೊ ಅವರು ಬರ್ತಾ ಇದ್ದಂತೆ ದೆಹಲಿ ಏರ್ಪೋರ್ಟ್ ಹೊರಭಾಗದಲ್ಲಿ ವಿಜಯೋತ್ಸವ ಹೇಗಾಗ್ತಿದೆ ಅಂತ ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಭಾಗದಿಂದ ಅಲ್ಲಿ ಜನ ಬಂದು ಜಮಾವಣೆಗೊಂಡಿದ್ದಾರೆ. ಈ ಸಂತೋಷವನ್ನ, ಈ ವಿಜಯೋತ್ಸವವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ಆಟಗಾರರು ತಮ್ಮ ಬಸ್ನಲ್ಲಿ ತೆರಳ್ತಾ ಇದ್ದಂತೆ ಅಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಟಿ20 ವಿಶ್ವಕಪ್ ವಿಜೇತ ಭಾರತೀಯ ಕ್ರಿಕೆಟ್ ತಂಡ ಬಾರ್ಬಡೋಸ್ನಲ್ಲಿ ಪ್ರಶಸ್ತಿ ಗೆದ್ದು 5 ದಿನಗಳ ನಂತರ ವಿಶೇಷ ವಿಮಾನದ ಮೂಲಕ ಬೆಳಗಿನ ಜಾವ 6:10ಕ್ಕೆ ದೆಹಲಿಗೆ ಬಂದಿಳಿದಿದ್ದಾರೆ. ಅವ್ರು ಬರ್ತಾ ಇದ್ದಂತೆ ಸೆಲೆಬ್ರೇಷನ್ಸ್ಗಳು ಕೂಡ ತುಂಬಾನೇ ಜೋರಾಗಿವೆ. ವಿಶ್ವಕಪ್ ಮುಗಿದು 5 ದಿನಗಳಾದರೂ ಕೂಡ ಪ್ರತಿಕೂಲ ಹವಾಮಾನದಿಂದಾಗಿ ಭಾರತ ಕ್ರಿಕೆಟ್ ತಂಡ ತವರಿಗೆ ಮರಳೋದಕ್ಕೆ ಸಾಧ್ಯವಾಗಲಿಲ್ಲ. ಒಂದು ಸ್ವಲ್ಪ ಲೇಟ್ ಆಗಿದೆ. ಹಾಗಾಗಿ 5 ದಿನಗಳ ನಂತರ ಇವರು ಭಾರತಕ್ಕೆ ಬಂದಿದ್ದಾರೆ. 5 ದಿನ ಬಿಟ್ಟು ಬಂದರೂ ಕೂಡ ಸೆಲೆಬ್ರೇಷನ್ಗೆ ಏನು ಬರ ಇಲ್ಲ, ಅಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಬೇರೆ ಬೇರೆ ಭಾಗದಿಂದ, ಕೇವಲ ದೆಹಲಿ ಫ್ಯಾನ್ಸ್ ಅಷ್ಟೇ ಅಲ್ಲಿ ಜಮಾವಣೆಗೊಂಡಿಲ್ಲ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಮಹಾನಗರಗಳಿಂದ ಕ್ರಿಕೆಟ್ ಫ್ಯಾನ್ಸ್ ಅಲ್ಲಿ ಜಮಾಯಿಸಿದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ನ. ಇವತ್ತು ದೆಹಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾವಿರಾರು ಅಭಿಮಾನಿಗಳು ನೆಚ್ಚಿನ ಆಟಗಾರರನ್ನ ಅಭಿನಂದಿಸೋದಕ್ಕೆ ಇಂಡಿಯನ್ ಫ್ಲಾಗ್ ಸಮೇತ ಫಲಕಗಳನ್ನು ಹಿಡಿದು ಅದನ್ನು ರಾಷ್ಟ್ರಧ್ವಜವನ್ನು ಬೀಸ್ತಾ ಜಯಶಾಲಿ ಆಟಗಾರರನ್ನ ಈ ರೀತಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಇನ್ನು ಕ್ರಿಕೆಟಿಗ ರೋಹಿತ್ ಶರ್ಮಾ ನೇತೃತ್ವದ ತಂಡ ತನ್ನ 2ನೇ ಟಿ20 ವಿಶ್ವ ಪ್ರಶಸ್ತಿಯನ್ನು ದೇಶಕ್ಕೆ ಗೆದ್ದುಕೊಂಡು ಬಂದು ಕೊಟ್ಟಿದ್ದಾರೆ. ಈ ಮೂಲಕ ಐಸಿಸಿ ಟ್ರೋಫಿಗಾಗಿ 11 ವರ್ಷಗಳ ಕಾಯುವಿಕೆ ಕಳೆದ ಶನಿವಾರ ಅಂತ್ಯವಾಯಿತು. ಹಾಗಾಗಿ ಜನರಲ್ಲಿ ಈ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಇದೆ, ಖುಷಿ ಇದೆ, ಸಂತೋಷ ಇದೆ. ಕ್ರಿಕೆಟ್ ಅಂದರೆ ಭಾರತದಲ್ಲಿ ಅದು ಕೇವಲ ಕ್ರೀಡೆ ಮಾತ್ರವಲ್ಲ, ಅದೊಂದು ಎಮೋಷನ್, ಅದೊಂದು ಭಾವನೆ. ಸೊ ಆ ಭಾವನೆಗೆ ಗೆಲುವಾಗಿದೆ. ಸೊ ಹಾಗಾಗಿ ವಿಜಯೋತ್ಸವದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಫೋನ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿ ಆ ಆಟಗಾರರು ಬರ್ತಾ ಇದ್ದದನ್ನು ಇಷ್ಟು ಸಂತೋಷದಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಘೋಷಣೆಗಳನ್ನು ಕೂಗ್ತಿದ್ದಾರೆ, ಕೇಕೆ ಹಾಕ್ತಿದ್ದಾರೆ, ಶಿಳ್ಳೆ ಹಾಕ್ತಿದ್ದಾರೆ. ಈ ಮೂಲಕ ತಮ್ಮ ಸಂತೋಷವನ್ನು ಅವರು ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ಗಮನಿಸಬಹುದು. ಸೊ ಬೆಳಗ್ಗೆ 11 ಗಂಟೆಗೆ ಈ ಆಟಗಾರರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಪ್ರಧಾನಿ ಅವರ ನಿವಾಸದಲ್ಲೇ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾರೆ. ಇನ್ನು ಸಂಜೆ ವಾಂಖೆಡೆ ಮೈದಾನದಲ್ಲಿ ಆಟಗಾರರಿಗೆ ಬೃಹತ್ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಸಿಸಿಐನಿಂದ ಟೀಮ್ ಇಂಡಿಯಾಕ್ಕೆ ಸನ್ಮಾನ ಕಾರ್ಯಕ್ರಮ ನೆರವೇರುತ್ತೆ. ಇನ್ನು ವಿಜಯೋತ್ಸವದಲ್ಲಿ ತೆರೆದ ವಾಹನದಲ್ಲಿ 3 ಕಿಲೋಮೀಟರ್ ವರೆಗೂ ಮೆರವಣಿಗೆಯನ್ನ ನಡೆಸ್ತಾರೆ. ಮುಂಬೈನ ಮರೀನ್ ಡ್ರೈವ್ನಿಂದ ವಾಂಖೆಡೆವರೆಗೂ ಈ ಮೆರವಣಿಗೆಯನ್ನ ಸಂಜೆ ಹಮ್ಮಿಕೊಳ್ಳಲಾಗಿದೆ. ಟೀಮ್ ಇಂಡಿಯಾ ಈ ಹೆಮ್ಮೆಯ ಆಟಗಾರರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ,
ಟೀಮ್ ಇಂಡಿಯಾ ಆಟಗಾರರು ಬರ್ತಾ ಇದ್ದಂತೆ ಯಾವ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ದೆಹಲಿಯಲ್ಲಿ ಇವತ್ತು ಆಗಿದೆ ಅಂತ ದೆಹಲಿ ಏರ್ಪೋರ್ಟ್ ಹೊರಭಾಗ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.